ಬೇಗ ನೋಡಿ ಬೇಗ ನೋಡಿ.
ಡ್ರೈವರ್ ಆ ವ್ಯಾನ್ನ ಫಾಲೋ ಮಾಡು. ಕಮ್ ಆನ್. ಬೇಗ ಬೇಗ. ಏ ಡ್ರೈವರ್, ಹಿಂದೆ ನಮ್ಮನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ. ಬೇಗ ಹೋಗು, ಬೇಗ ಹೋಗು, ಫಾಸ್ಟ್ ಆಗಿ. ಅಯ್ಯೋ, ಟ್ರಾಫಿಕ್ ಜಾಸ್ತಿ ಇದೆ, ನಮ್ಮನ್ನ ಯಾರು ಫಾಲೋ ಮಾಡ್ತಾರೆ? ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಅಷ್ಟಕ್ಕೂ ನೀವೆಲ್ಲಿ ಹೋಗ್ಬೇಕು ಅಂತ ಹೇಳೇ ಇಲ್ವಲ್ಲ? ಅವೆಲ್ಲ ನಿನ್ಗೆ ಗೊತ್ತಾಗಲ್ಲ. ಸ್ವಲ್ಪ ಊರಿಂದ ಆಚೆಗೆ ಯಾರಿಗೂ ಕಾರಣದಾಗೆ ಬೇಗ ಹೋಗು. ಅಯ್ಯ, ಏನ್ ಅರ್ಜೆಂಟ್ ಮಾಡ್ತೀರಿ ಸ್ವಾಮಿ? ಈ ಕಾರ್ ಹೋಗೋದೇ ಈ ಸ್ಪೀಡು. ನೋಡಿ, ಎಕ್ಸಲೇಟರ್ ಕೊಡ್ತೀನಿ. ಸದ್ಯ ಯಾವ ಕಾರು ಕಾಣಿಸ್ತಾ ಇಲ್ಲಪ್ಪ. ನೀನ್ ಬೇಗ ಹೋಗು. ಅಯ್ಯೋ, ಆ ಕಾರು ಮತ್ತೆ ಬರ್ತಾ ಇದೆ. ಈಗೇನ್ ಮಾಡೋದು? ನೋಡು, ನಿನಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ. ಮೊದಲು ಆ ಕಾರಿಂದ ತಪ್ಪಿಸ್ಕೊಂಡು ಬೇಗ ಬೇರೆ ಕಡೆ ಕರ್ಕೊಂಡು ಹೋಗು. ಬೇಗ ಊರಿಂದ ಆಚೆಗೆ ಎಲ್ಲಿಗಾರು ಕರ್ಕೊಂಡು ಹೋಗಪ್ಪ. ಬೇಗ ಬೇಗ ಕರ್ಕೊಂಡು ಹೋಗು. ಕಮಾನ್, ಫಾಸ್ಟ್, ಬೇಗ. ನೋಡು, ಇದಿಷ್ಟು ಹಣ ನಿನಗೆ ಕೊಡ್ತೀನಿ. ಅವ್ರಿಗೆ ಸಿಕ್ಕಿದಾಗೆ ಇನ್ನೂ ಫಾಸ್ಟ್ ಆಗಿ ಹೋಗು. ಬೇಗ ಹೋಗು, ಬೇಗ. ಇನ್ನೂ ಜೋರಾಗಿ ಬೇಗ ಹೋಗ್ಬೇಕು. ಗೋ ಫಾಸ್ಟ್, ಫಾಸ್ಟ್, ಗೋ ಫಾಸ್ಟ್. ಏಯ್, ನಿಲ್ಸ. ಸ್ಟಾಪ್ ಇಟ್. ಸ್ಟಾಪ್ ಇಟ್. ನಿಲ್ಸ. ಸ್ಟಾಪ್. ನಿಲ್ಸ. ಯಾಕೆ? ಏನಾಯ್ತು? ಬೇಗ ಹೋಗ್ಬೇಕು, ಹೋಗು. ಇನ್ನೆಲ್ಲ ಹೋಗುತ್ತೆ? ಜಾಮ್ ಆಯ್ತು. ಜಾಮ್ ಆಯ್ತಾ? ನಾನು ಇಲ್ಲ ಹೋಗ್ಬಿಟ್ಟ. ಕಾರಲ್ಲ ಫೋಟೋ ಬಿಡ ನೋಡಲಿ. ಊಟ ಅದೆಲ್ಲ ಇರ್ಬೇಕು.
ಏನ್ ಹೇಳ್ತಾ ಇದೀಯಾ? ಇದನ್ನೆಲ್ಲ ನಂಬೇಕಾ? 10 ಲಕ್ಷ ರೂಪಾಯಿ ಕಾರ್ ಡ್ರೈವರ್ ಹೊಡ್ಕೊಂಡೋದ್ನ. ಹಾಗಾದ್ರೆ 10 ಲಕ್ಷ ರೂಪಾಯಿ ನನಗೆ ನಾಮನ? ಇದನ್ನೆಲ್ಲ ಹೇಗ್ ನಂಬ್ಲಿ? ಮೊದ್ಲು ಎಲ್ಲ ಕಡೆ ಹೋಗಿ ಹುಡ್ಕೋ. ಏನ್ ಸುಮ್ಮನೆ ನಿಂದೆ ಬರ್ತಾ ಇದೆಯಲ್ಲ, ಏನಾದ್ರು ಮಾತಾಡು. ನಾನು ಮೊದ್ಲೇ ಹೇಳಿಲ್ವಾ ನಡೆದಿರೋದಿಷ್ಟು. ಆ ಡ್ರೈವರ್ ಎಲ್ಲೇ ಹೋದ್ರು ಹುಡುಕಿ ಹಿಡ್ಕೊಂಡು ಬರ್ತೀನಿ. ಅವನ್ ನನ್ನಿಂದ ಎಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಸರಿ, ಈಗ ಏನ್ ಮಾಡ್ತೀಯಾ? ಹೋಗಿ ಹುಡುಕಿ ಆಮೇಲೆ ಫೋನ್ ಮಾಡ್ತೀಯಾ? ಕಥೆ ಈಗ ತಾನೇ ಪ್ರಾರಂಭ ಆಗಿದೆ. ಇನ್ ಮೇಲ್ ನೋಡಿ. ಅಯ್ಯೋ ಬಡ್ಡಿ ಮಗನೇ, ಮುರಳಿ, ಹಾಯ್ ಮುರಳಿ. ಮುರಳಿ, ಬಾಗಲ್ ತೆಗ್ಯೋ. ಮುರಳಿ, ಮುರಳಿ. ಮುರಳಿ, ಮುರಳಿ. ಮುರಳಿ, ಮುರಳಿ, ಆಯ್ತು. ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ.
ಏನ್ ಬೇಕು ಹೇಳಿ ಸರ್? ಈ ಫೋಟೋದಲ್ಲಿರೋ ವ್ಯಕ್ತಿ ಗೊತ್ತಾ? ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೂತ್ಕೋಬೋದಾ? ನೋಡಿ ಪೇಪರಲ್ಲಿ ಏನ್ ಬಂದಿದೆ ಅಂತ. ಏನು ಗೊತ್ತಾಯ್ತಾ? ಏನಿದೆ ಅಂತ ಅಲಗಾಡಿದ್ರೆ ಚಾಕು ಹೊಟ್ಟೆ ಒಳಗಡೆ ತೂರ್ಬಿಡುತ್ತೆ. ಇಡ್ಲಿ ಕಾಫಿ ಜೊತೆ ಕರಡು ಈಚೆ ಬಂದ್ಬಿಡುತ್ತೆ. ಹೇಳ್ದಷ್ಟು ಕೇಳು. ಅಲ್ಲೇ ನೋಡ್ತೀಯಾ? ಇಲ್ಲಿ ಪೇಪರ್ ನೋಡು. ನೋಡೋ, ಬೇಕಾದ್ರೆ ನಿನಗೂ ಸ್ವಲ್ಪ ದುಡ್ಡು ಕೊಡ್ತೀನಿ. ನಮ್ ದುಡ್ಡು ಎಲ್ಲಿದೆ ಅಂತ ಹೇಳ್ಬಿಡು. ಈಗ ನಾವಿಬ್ರು ಗಲಾಟೆ ಮಾಡದೆ ಆಚೆ ಹೋಗೋಣ. ಏನಾದ್ರೂ ಚಿಲ್ಲರೆ ಬುದ್ಧಿ ತೋರ್ಸೋಕ್ ಪ್ರಯತ್ನ ಪಟ್ಟ್ಯೋ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಲ್ಲ. ಹೇಳ್ಮೇಲೆ ಎದ್ದಳೋ. ಹ್ಮ್ ಹ್ಮ್ ಓಕೆ ಓಕೆ, ಥ್ಯಾಂಕ್ ಯು. ಮೇಡಮ್, ಈಗ ತಾನೇ ರಾಘವೇಂದ್ರ ಟ್ರಾವೆಲ್ಸ್ ಇಂದ ಫೋನ್ ಮಾಡಿದ್ರಲ್ಲ, ಅಲ್ಲಿಂದ ಬರ್ತಾ ಇದೀನಿ ಮೇಡಮ್. ಏನ್ ಹೇಳಿ? ಹುಬ್ಳಿಗೆ ಒಂದು ಟಿಕೆಟ್ ಬೇಕಾಗಿತ್ತು. ಹಾ, ಲಾಸ್ಟ್ ಒಂದೇ ಒಂದು ಟಿಕೆಟ್ ಇದೆ, ಕೊಡ್ಲಾ? ಲಾಸ್ಟ್ ಸೀಟ್ ಆದ್ರೂ ಪರವಾಗಿಲ್ಲ ಮೇಡಮ್, ಕೊಡಿ ಮೇಡಮ್. ಹೆಸರು? ಮುರಳಿ ಅಂತ. ತಗೊಳ್ಳಿ. ಥ್ಯಾಂಕ್ ಯು. ಅದೇ ಬಸ್ಸು, 10 ನಿಮಿಷ ಮಾತ್ರ ಟೈಮ್ ಇದೆ. ಕಾಫಿ ಕುಡಿದು ಬರ್ಬೋದಲ್ಲ? ಹೌದು, ಬನ್ನಿ. ಹಲೋ, ಚಿಲ್ಲರೆ ಇದ್ರೆ ಕೊಡಿ ಸರ್. ಪರವಾಗಿಲ್ಲಪ್ಪ, ಚಿಲ್ಲರೆ ನಿನ್ನೆ ಇಟ್ಕೋ. ಬಾಯ್ಲಿ. ಯಾರಾದ್ರೂ ನಾನು ಕೇಳಿದ್ರೆ ನೋಡಿಲ್ಲ ಅಂತ ಹೇಳು. ಓಕೆ? ಸರಿ ಸರ್, ನಡಿ.
ಆಗ್ಬೇಕು? ಈ ವ್ಯಕ್ತಿ ಮುರಳಿ ಅಂತ ನಿಮ್ಮಲ್ಲಿ ಯಾವ್ದಾದ್ರು ಊರಿಗೆ ಟಿಕೆಟ್ ಬುಕ್ ಮಾಡಿಸಿದಾರಾ? ಸರ್, ದಿನಕ್ಕೆ 100 ಜನ ಬರ್ತಾರೆ, 100 ಜನ ಹೋಗ್ತಾರೆ. ಅವ್ರನ್ನೆಲ್ಲ ನಾವು ನಾಲ್ಕ ಇಟ್ಕೊಂಡಿರಕ್ ಆಗೋದಿಲ್ಲ. ಬಸ್ಸಸ್ ಅಲ್ಲಿವೆ, ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ಏನ್ ಹಾಗೆ ನೋಡ್ತಿದ್ಯಾ? ಈ ವ್ಯಕ್ತಿ ನಿನಗೆ ಗೊತ್ತಾ? ಇವ್ರು ಈಗ ತಾನೇ ಕಾಫಿ ಕುಡ್ಕೊಂಡು ಹೋದ್ರು. ಹೌದಾ? ಹಲೋ ಹಲೋ, ನಾನು ದುರಂದರ. ಏನ್ ಸಮಾಚಾರ? ಒಬ್ಬ ಡ್ರೈವರ್ ನನ್ನಿಂದ ತಪ್ಪಿಸ್ಕೊಂಡು ರಾತ್ರಿ 10 ಗಂಟೆ ಗಾಡಿಯಲ್ಲಿ ಹುಬ್ಳಿಗೆ ಹೋಗ್ತಿದ್ದಾನೆ. ಹೋದ್ರೆ ಹೋಗ್ಲಿ ಬಿಡು, ಅವನನ್ನ ಕಟ್ಕೊಂಡು ನಿನಗೇನಾಗ್ಬೇಕಾಗಿದೆ? ಹಾಗಲ್ಲ, ನಾನು ಹೇಳೋದನ್ನು ಸ್ವಲ್ಪ ಪೂರ್ತಿ ಕೇಳಿ. ಅವನ ಹೆಸರು ಮುರಳಿ ಅಂತ, ಡ್ರೈವರ್. ನಿಮ್ ಹಣ ಹೊಡ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವನನ್ನ ಅಟ್ಯಾಕ್ ಮಾಡಿ ಬಿಡಬೇಡಿ. ಅಯ್ಯೋ ಮಾರಾಯ, ಅವ್ನು ಅಲ್ಲಿಗೆ ಹೋಗ್ತಾನೋ ಮಧ್ಯದಲ್ಲಿ ಇಳಿದು ಎಲ್ಲಾದ್ರೂ ಹೋಗ್ತಾನೋ ಯಾರಿಗ್ ಗೊತ್ತು? ಯಾವ್ದೇ ಕಾರಣಕ್ಕೂ ಅವನನ್ನ ತಪ್ಪಿಸ್ಕೊಳ್ಳೋದು ಬಿಡ್ಬೇಡಿ, ಅವನನ್ನ ಫಾಲೋ ಮಾಡಿ. ಹಲೋ ಹಲೋ, ಇವನೊಬ್ಬ ಫೋನ್ ಕಟ್ ಮಾಡ್ಬಿಟ್ಟ. ಏನ್ ಮೇಡಮ್, ಡ್ಯೂಟಿ ಮುಗಿತಾ? ಆಯ್ತು ಸರ್. ಇಷ್ಟು ಲೇಟ್ ಆಗಿ ಹೋಗಿದೆ, ಹೇಗೆ ಹೋಗ್ತೀರಾ? ಪರವಾಗಿಲ್ಲ, ಅಭ್ಯಾಸ ಇದೆ. ಲಾಸ್ಟ್ ಬಸ್ ಇದೆ, ಹೋಗ್ತೀನಿ. ನಿಮ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ನಾನು ಡ್ರಾಪ್ ಕೊಡ್ತೀನಿ, ಬನ್ನಿ. ಇಲ್ಲ ಸರ್, ಈಗಲೇ ಲೇಟ್ ಆಗಿದೆ. ನಾನು ಮನೆಗೆ ಹೋಗಿ ಅಡಿಗೆ ಬೇರೆ ಮಾಡ್ಬೇಕು. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ, ಬನ್ನಿ, ಪ್ಲೀಸ್ ಕಮ್. ಓಕೆ. ಹೋಗಿ ಅಡಿಗೆ ಬೇರೆ ಮಾಡ್ಕೋಬೇಕು ಅಂದ್ರಿ, ಈಗಾಗಲೇ ತುಂಬಾ ಲೇಟ್ ಆಗಿದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಊಟ ಮಾಡ್ಕೊಂಡೇ ಹೋಗೋಣ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ, ಬನ್ನಿ, ಪ್ಲೀಸ್ ಕಮ್. ನಡಿ. ಇವನ್ನ ಜೂಡ ಕಾರಲ್ಲಿ ಕೂರ್ಸು. ಓಕೆ ಸರ್. ನಡಿ, ಕರ್ಕೊಂಡೋಗಿ.
ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದ್ರಿ? ಯಾರು ನೀವು? ನನ್ನನ್ನು ಇಲ್ಲಿಗೆ ಕರ್ಕೊಂಬಂದ್ರಿ? ಏಯ್, ಸುಮ್ಮನೆ ಕೂತ್ಕೋ. ಪರವಾಗಿಲ್ಲ, ಕೂತ್ಕೊಂಡ್ಬಿಡ್ಲಿ. ಸರಿಯಾದ ಜಾಗಕ್ಕೆ ಬಂದಿದೀಯಾ? ಏಯ್, ಹೇಳ ಮೇಲೆ ಕೂತ್ಕೋ. ಅಲ್ಲಿ ಆರಾಮಾಗಿ ಕೂತ್ಕೋ. ಒಂದು ಪೆಗ್ ಹಾಕೋಣವಾ? ಜುಡ Cheers. ನೋಡು ಮುರಳಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಇಲ್ಲಿಂದ ಏನಾದ್ರೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಯೋ ಅಥವಾ ಬೇರೆ ಏನಾದ್ರೂ ಬುದ್ಧಿವಂತಿಕೆ ತೋರಿಸಿದ್ಯೋ, ನಾನು ನಿನ್ನನ್ನು ಶೂಟ್ ಮಾಡ್ಬಿಡ್ತೀನಿ. ದೇವರನ್ನೇ ಶೂಟ್ ಮಾಡ್ಬಿಡ್ತೀನಿ. ನೀನ್ ಸಾಯಲ್ಲ. ಆಮೇಲೆ ಏನಾಗುತ್ತೆ ಗೊತ್ತಲ್ಲ, ನೋವು. ಆ ನೋವನ್ನ ನೀನೇ ಅನುಭವಿಸ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಾ? ಕುಡಿ. ಅಯ್ಯೋ ಮುರಳಿ, ಎಂಥ ಇಕ್ಕಟ್ಟು ಸಿಕ್ಕಾಕೊಂಡಿದ್ಯಾ ಗೊತ್ತಾ? ಇದಕ್ ಮೊದಲು ಈ ತರ ಇಷ್ಟೊಂದು ದುಡ್ಡನ್ನ ಯಾವಾಗಲಾದ್ರೂ ಕಳ್ತನ ಮಾಡಿದ್ಯಾ? ನೀನೇನ್ ಹೇಳಿದ್ರು ನಾನಂತೂ ನಂಬಲ್ಲ. ನಂದೇನ್ ಕೆಲಸ ಗೊತ್ತಾ? ನೀನ್ ಕದ್ಕೊಂಡ್ಬಂದಿರೋ ದುಡ್ಡನ್ನ ನಾನ್ ತಗೊಂಡೋಗ್ಬೇಕಷ್ಟೇ. ಹೌದು, ನೀವು ನನ್ನ ಹ್ಯಾಕ್ ಫಾಲೋ ಮಾಡಿದ್ರಿ? ನನ್ನ ಹತ್ರ ದುಡ್ಡಿರೋ ವಿಷಯ ನಿಮ್ಗೆ ಯಾಕೆ ಗೊತ್ತಾಯ್ತು? ನನ್ನನ್ನ ಫಾಲೋ ಮಾಡಿದ್ನಲ್ಲ ಆ ವ್ಯಕ್ತಿ ಯಾರು? ಅವನು ದುರಂಧರ, ಮಹಾನ್ ಬುದ್ಧಿವಂತ. ನಾವೆಲ್ಲ ಒಂದೇ ಗ್ಯಾಂಗು. ನಾವೆಲ್ಲ ಸೇರಿ ಈ ಕೆಲಸ ಮಾಡ್ತಾ ಇದ್ದೀವಿ. ನಿನ್ನ ಜಾತಕನೇ ನಮ್ಮ ಹತ್ರ ಇದೆ. ನನ್ ಹೇಳಿದಕ್ಕೋಸ್ಕರ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಅವನು ಹೇಳಿದಾನೆ? ಅವನು ಎಷ್ಟಾದ್ರೂ ಹೇಳಿರ್ಲಿ, ಅದ್ರಲ್ಲಿ ನೀನ್ ಚೌಕಾಸಿ ಮಾಡಕ್ಕಾಗಲ್ಲ. ಒಂದ್ ವೇಳೆ ಈ ದುಡ್ಡೆಲ್ಲ ತಗೊಂಡು ನೀನ್ ಬಿಟ್ಟೆ ಅಂತ ಇಟ್ಕೋ, ಅವ್ರು ಯಾರು ನನ್ನನ್ನು ಸುಮ್ಮನೆ ಬಿಡೋಲ್ಲ. ನೀನೇನೇ ಹೇಳು, ನೀನ್ ಮಾತ್ರ ಕಳ್ಳನ್ ತರ ಕಾಣಿಸಲ್ಲ. ಅದೆಲ್ಲ ಇರ್ಲಿ, ಇವಾಗ ನಿಂಗೆ ಎಷ್ಟು ದುಡ್ಡು ಬೇಕು ಹೇಳು? 1 ನಿಮಿಷ.
ಈಗ ಎಚ್ಚರ ಆಯ್ತಾ? ಹೇಳ್ತೀನಿ ಕೇಳು. ದುರಂದರ್ ಹೇಳ್ದ ನೀನ್ ತಪ್ಪಿಸ್ಕೊಂಡು ಹೋದ್ರಲ್ಲಿ ಬಹಳ ನಿಸ್ಸೀಮ ಅಂತ. ಇನ್ನು ನೀನು ಓಡಿ ಹೋಗಕ್ಕಾಗಲ್ಲ. ಅಯ್ಯೋ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಬೇರೆ ಮಾಡಿಲ್ಲ. ಊಟ ಇಲ್ದಿದ್ರೆ ಏನಂತೆ, ಆಮೇಲೆ ಮಾಡಿದ್ರಾಯ್ತು. ಈಗ ನೋಡು ತಮಾಸೆನ. ಜುಡೋ, ಏನೋದು? ದುರಂದರ ಫೋನ್ ಮಾಡೋದಕ್ಕೆ ಮುಂಚೆನೆ ನಾನು ರೆಡಿ ಇರಬೇಕು. ಇನ್ನೊಂದೇ ಒಂದ್ ಸಾರಿ ಹೇಗಿತ್ತು ಮುರಳಿ? ಹೇಗಿತ್ತು ಅಂತ ಹೇಳೋದಕ್ಕೆ ಬಹಳಷ್ಟು ಜನ ಬದುಕೇ ಇರೋದಿಲ್ಲ.
ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಅಲ್ಲ, ನಾನು ಹೇಗೆ ಇಲ್ಲಿಗೆ ಬಂದೆ? ರೋಡ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರಲ್ಲ ಪಾಪ, ಯಾರೋ ಫೋನ್ ಮಾಡಿ ಹೇಳಿದ್ರು. ನಾವೇ ಆಂಬುಲೆನ್ಸ್ ತಗೊಂಡ್ ಬಂದು ನಿಮ್ಮನ್ನ ಕರ್ಕೊಂಡ್ ಬಂದ್ವಿ ಮುರಳಿಯವ್ರೆ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ಡ್ರೈವಿಂಗ್ ಲೈಸೆನ್ಸು ನಿಮ್ ಜೇಬ್ನಲ್ಲಿ ಇತ್ತಲ್ಲ, ಅದರಿಂದ ಗೊತ್ತಾಯ್ತು. ಇನ್ನೊಂದೆರಡು ವಾರ ಆದ್ರೆ ಎಲ್ಲ ಸರಿ ಹೋಗುತ್ತೆ. ನನ್ನ ಬ್ಯಾಗು? ನಿಮ್ ಬ್ಯಾಗು ಬಟ್ಟೆ ಎಲ್ಲ ಬೇರೂನಲ್ಲಿವೆ. ಏನು ತೊಂದರೆ ಇಲ್ಲ ಮುರಳಿಯವರೇ. ಮುರಳಿ ಅಂದ್ರೆ ಸಾಕು. ಆಯ್ತು ಮುರಳಿ. ನೀವು? ನಾನು ಡಾಕ್ಟರ್ ರೋಜಾ ಅಂತ. ಏನು ತೊಂದರೆ ಇಲ್ಲ ಮುರಳಿಯವರೇ. ಮುರಳಿ ಅಂದ್ರೆ ಸಾಕು. ಆಯ್ತು ಮುರಳಿ. ನೀವು? ನಾನು ಡಾಕ್ಟರ್ ರೋಜಾ ಅಂತ. ಇಲ್ಲಿಗೆ ನಾನು ಬಂದು ಎಷ್ಟು ದಿವಸ ಆಯ್ತು? ನಿನ್ನೆ ಬೆಳಿಗ್ಗೆ ತಾನೇ ಕರ್ಕೊಂಡು ಬಂದ್ವಿ. ತಿನ್ನೋಕೆ ಏನ್ ಬೇಕು ನಿಮ್ಗೆ? ಬ್ರೆಡ್, ಕಾಫಿ, ಸದ್ಯಕ್ಕೆ ಎಷ್ಟಿದ್ರೆ ಸಾಕು. ಈಗ ನಿಮ್ಮ ಅಡ್ರೆಸ್ ಹೇಳಿ. ಮುರಳಿ, ನಂಬರ್ 10, 7th ಕ್ರಾಸ್, ಫಸ್ಟ್ ಫೇಸ್, JP ನಗರ್, ಬ್ಯಾಂಗ್ಳೂರ್ 78 ಮೇಡಮ್. ಯಾಕೆ ಬೆವರ್ತಾ ಇದ್ದೀರಲ್ಲ? ನನಗೊಂಥರ ಭಯ ಆಗ್ತಿದೆ. ಭಯ ಪಡೋ ಅಗತ್ಯನೇ ಇಲ್ಲ. ಯು ಆರ್ ಸೇಫ್. ಆದ್ರೂ ನನಗೆ ತುಂಬಾ ಭಯ. ಯಾಕೆ ಭಯ ಪಡ್ತೀರಿ? ಬೇರೆ ಬೇರೆ ಡಾಕ್ಟರ್ಸ್ ಇದ್ದಾರೆ. ನಾನು ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಈಗ ರೆಸ್ಟ್ ತಗೊಳ್ಳಿ. ನೀವು ತುಂಬಾ ಒಳ್ಳೆಯವ್ರ ತರ ಕಾಣ್ತಿದ್ದೀರಾ. ಹೌದಾ? ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ. ಹಾಯ್ ಡೇವಿಡ್. ಹಲೋ ದುರಂದರ್, ಇಲ್ಲಿಗೆ ಬಂದ್ಬಿಟ್ಯಾ? ಏನೋ ಡೇವಿಡ್, ನಾನ್ ಜೋಡೋ ಏನೋ ಹೇಳಿದ್ರೆ ನೀನ್ ಇಲ್ಲೇನೋ ಮಾಡ್ಕೊಂಡಿದ್ಯಲ್ಲ. ಅಯ್ಯೋ, ನನ್ನ ಮಗ ನೀನ್ ಹೇಳ್ದಂಗೆ ನನಗೆ ಸರಿಯಾಗಿ ತಿರುಗಿಸ್ಕೊಟ್ಟ. ನಾನು ಅಷ್ಟು ಹೇಳಿದೀನಿ, ನಿಮಗೆ ಸ್ವಲ್ಪ ಬುದ್ಧಿ ಬೇಡವಾ? ನೀನೇನು ಯೋಚನೆ ಮಾಡಬೇಡ. ಎಲ್ಲಾ ಕಡೆಗೂ ನಮ್ಮವ್ರನ್ನ ಕಳಿಸಿದ್ದೀನಿ. ಬಿಡದೆ ಎಲ್ಲಿದ್ರು ಹುಡುಕಿ ಎಳ್ಕೊಂಡು ಬನ್ನಿ ಅಂತ. ಡೇವಿಡ್, ಇದು ತಮಾಷೆ ವಿಷಯ ಅಲ್ಲ. ಸೀರಿಯಸ್ ಆಗಿ ಆದಷ್ಟು ಬೇಗ ಅವನ್ನ ಹುಡುಕಿ ಹಿಡಿಬೇಕು. ಅವನೆಲ್ಲೂ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಅವನಿಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ, ಹಾಗೆ ಮಾಡಿದೀನಿ. ನಿನ್ ಈಗ ಈ ಅವಸ್ಥೆ ಮಾಡಿ ಹೋಗಿದಾನಲ್ಲ. ಹೋದ್ರು ಅವನು ನಂತರ ಯಾವ್ದಾದ್ರು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾನೆ. ಇದ್ರೂ ಇರ್ಬೋದು. ನಾನು ಎಲ್ಲ ಆಸ್ಪತ್ರೆಯನ್ನು ಹುಡುಕ್ತೇನೆ. ದುರಂದರ, ಇದರಲ್ಲಿ ನನಗೂ ನಿನಗೂ 50-50 ಮರಿಬೇಡ. ಅದೆಲ್ಲ ಆಮೇಲೆ. ಮೊದ್ಲೇ ಆಸೆ ಬೀಳ್ಬೇಡ. ಮೊದಲು ಅವನನ್ನ ಹುಡುಕಿ ಹಿಡಿಬೇಕು. ನಾನು ಈ ಆಸ್ಪತ್ರೆಯಿಂದಲೇ ಹುಡುಕೋದಕ್ಕೆ ಶುರು ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಡಾಕ್ಟರ್, ಮುರಳಿ ಅಂತ ಒಬ್ಬ ಪೇಷಂಟ್ ಹುಡುಕ್ತಾ ಇದ್ದೀನಿ. ಕಾಲೆಲ್ಲ ಸುಟ್ಕೊಂಡು ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ನೀವು ಅವ್ರ ರಿಲೇಟಿವಾ? ಹೌದು. ಒಂದ್ ನಿಮಿಷ, ಅರ್ಜೆಂಟ್ ಆಗಿ ಒಂದು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟು ಬಂದು ಆಮೇಲೆ ಚೆಕ್ ಮಾಡಿ ಹೇಳ್ತೀನಿ. ಓಕೆ ಡಾಕ್ಟರ್. ನೀವಿಲ್ಲೇ ಇರಿ, ಬರ್ತೀನಿ. ಏನ್ ಮಾಡ್ತಾ ಇದೀಯ ಮಮ್ಮಿ? ಏನಿಲ್ಲ, ಸುಮ್ಮನೆ ಬ್ಯಾಗ್ ನೋಡ್ತಾ ಇದ್ದೆ ಅಷ್ಟೇ. ಮೆಲ್ಲಿಗೆ. ನೀನ್ ನೋಡಕ್ಕೆ
ಕರ್ಕೊಂಡು ಬಂದಿದ್ದಾರೆ. ನೀವ್ಯಾರು ಅಂತ ಕೇಳಿದ್ದಕ್ಕೆ ನಿಮ್ ರಿಲೇಟಿವ್ ಅಂತ ಹೇಳಿದ್ರು. ಪೊಲೀಸ್ನವ್ರು ಕರೀಲ? ಪೊಲೀಸ್ನವರು ಬೇಡ, ಯಾರು ಬೇಡ, ಮೊದಲು ಇಲ್ಲಿಂದ ಹೋಗ್ಬೇಕು. ಯಾಕೆ ಹೋಗ್ತೀರಿ? ಹಾಗೆಲ್ಲ ಹೋಗಕ್ಕಾಗಲ್ಲ. ಮುರಳಿ, ಹೇಳಿ ಹೇಳಿ ಮುರಳಿ. ಮೆತ್ತಿಗೆ ಮೆತ್ತಿಗೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲೂ ಹೋಗೋ ಹಾಗಿಲ್ಲ. ಇಲ್ಲ, ನೀನ್ ಸುಮ್ಮನೆ ರೆಸ್ಟ್ ತಗೋ. ಇಲ್ಲ ಡಾಕ್ಟರ್, ನಾನು ಹೋಗ್ಲೇಬೇಕು. ಮುರಳಿ ಪ್ಲೀಸ್, ನಾನು ಹೋಗ್ಲೇಬೇಕು ಡಾಕ್ಟರ್, ಪ್ಲೀಸ್, ನಾನು ಹೋಗ್ಲೇಬೇಕು. ಇಲ್ಲಿ ರೂಲ್ಸ್ ಪ್ರಕಾರ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಬೇರೆ ಆಸ್ಪತ್ರೆ ಸೇರ್ಕೊಳ್ಳಿ. ಯಾವ ಆಸ್ಪತ್ರೆ ಸೇರ್ಕೊಂಡ್ರು ಅವ್ನು ಹುಡುಕ್ತಾನೆ, ಬಿಡಲ್ಲ. ನನಗೊಂದು ಹೆಲ್ಪ್ ಮಾಡ್ತೀರಾ? ನನ್ ಮಾತು ಕೇಳು. ನೀನ್ ಟೈಮ್ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದೆ ಹೋದ್ರೆ ಸತ್ತೇ ಹೋಗ್ತೀಯಾ. ನೋಡಿ, ನನ್ನ ಟ್ರೀಟ್ಮೆಂಟ್ಗೆ ಎಷ್ಟೇ ಖರ್ಚಾದ್ರೂ ಸರಿ, ನಾನು ಹಣ ಕೊಡ್ತೀನಿ. ನನಗೆ ಹೆಲ್ಪ್ ಮಾಡ್ತೀರಾ? ತಗೊಳ್ಳಿ, 10,000. ಇದು ತಗೊಳ್ಳಿ, 20,000. ಮುರಳಿ, 30,000. ಇನ್ನು ಬೇಕಾ? ಎಕ್ಸ್ಕ್ಯೂಸ್ ಮೀ. ಎಸ್, ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಅವ್ರನ್ನ ಬೇಗ ನೋಡ್ಬೇಕಾಗಿತ್ತು. ಹೆಸರೇನು ಹೇಳಿದ್ರಿ? ಮುರಳಿ ಅಂತ. 2 ಕಾಲು ಸುಟ್ಟು ಬೊಬ್ಬೆ ಬಂದಿದೆ. ಓ, ಈ ಜ್ಞಾಪಕಕ್ಕೆ ಬಂತು ಸರ್. ಅವ್ರನ್ನ ನಮ್ಮ ಹಾಸ್ಪಿಟಲ್ ಟ್ರೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರನ್ನ ಮಾರ್ನಿಂಗ್ಗೆ ಬರ್ನ್ಸ್ ಯೂನಿಟಿಗೆ ಕರ್ಕೊಂಡು ಹೋದ್ರು. ಬರ್ನ್ಸ್ ಯೂನಿಟ್? ಥ್ಯಾಂಕ್ ಯು ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ, ಬರ್ನ್ಸ್ ಯೂನಿಟ್ ವಿಕ್ಟೋರಿಯಾ ಹಾಸ್ಪಿಟಲ್. ಬರ್ನ್ಸ್ ಯೂನಿಟ್ ವಿಕ್ಟೋರಿಯಾ ಹಾಸ್ಪಿಟಲ್. ಥ್ಯಾಂಕ್ ಯು. ಮುರಳಿ, ನಮ್ಮನೆಗೆ ಹೋಗೋಣ. ಅಲ್ಲಿ ಔಷಧಿ ತಂದು ಟ್ರೀಟ್ ಮಾಡ್ತೀನಿ. ಬೇಗ ಹೋಗೋಣ. ತಗೋ, ಬಟ್ಟೆ ಹಾಕು ಬೇಗ. ನೋಡು, ಅಲ್ಲಿಗೆ ಯಾರು ಬರಕ್ಕಾಗಲ್ಲ. ತಗೋ, ಕೊಡು, ಹಿಡ್ಕೋ ಇದನ್ನ ಬೇಗ. ಎತ್ತಿಗೆ.
ನಿಧಾನ ಹೇಳಿ ಹೇಳಿ ಮೇಲೆ ಹಾ ನಿಧಾನ ನಡೀರಿ ಮುರಳಿ ಹುಷಾರ್ ನಿಧಾನಕ್ಕಲ್ವಾ ಮಲ್ಕೊಳ್ಳೋದು ಹಾಗೆ ಇರಿ ಒಂದು ಇಂಜೆಕ್ಷನ್ ಕೊಡ್ತೀನಿ ನೋವೆಲ್ಲ ಕಡಿಮೆ ಆಗುತ್ತೆ ಒಂದ್ ನಿಮಿಷ ತಂದ್ಬಿಟ್ಟೆ ಎಲ್ಲಿ ತಿರ್ಕೊಳ್ಳಿ ಈ ಒಂದು ಇಂಜೆಕ್ಷನ್ ತಗೊಂಡ್ರೆ ಓಡ್ ಬಂದ ಆಯಾಸ ಎಲ್ಲ ಕಳ್ದೋಗುತ್ತೆ ಆಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾ ರೆಸ್ಟ್ ತಗೋಬಹುದು ಇಲ್ಲಿ ಯಾರ ಭಯ ಕೂಡ ಇರಲ್ಲ ಥ್ಯಾಂಕ್ ಯು ಈಗ ಸರಿ ಹೋಯ್ತಾ ಈಗ ಸ್ವಲ್ಪ ಪರವಾಗಿಲ್ಲ ಹೌದು ಅವನ್ ಯಾರು ನಿನ್ನ ಹುಡ್ಕೊಂಡು ಬಂದವನು ಅವನು ಯಾರು ಅಂತ ನಿನಗೆ ಗೊತ್ತಾಗಿರೋದೇ ಒಳ್ಳೇದು ಅವ್ನು ನೋಡೋಕೆ ಪೊಲೀಸ್ ನೋಡ್ತಾರ ಕಾಣಲ್ವಲ್ಲ ನೀನ್ ಯಾಕೆ ಕಳ್ಳನ್ ತರ ಹೆದರ್ತೀಯಾ ಅಯ್ಯೋ ನಾನು ಕಳ್ಳ ಅಲ್ಲ ಬರೀ ಡ್ರೈವರ್ ಅಷ್ಟೇ ಆದ್ರೆ ಏನ್ ಮಾಡೋದು ಅದೃಷ್ಟ ಲಕ್ಷ್ಮಿ ಒದ್ಕೊಂಡ್ ಬಂದಿದ್ದಾಳೆ ಬಹಳ ವಿಚಿತ್ರವಾಗಿದೆ ವಿಷಯ ಆದ್ರೆ ನಾನು ಹೇಳಿದ್ರೆ ನೀನ್ ನಂಬಲ್ಲ ಈಗ ಸ್ವಲ್ಪ ರೆಸ್ಟ್ ತಗೊಳ್ಳಿ ಎಲ್ಲ ಸರಿ ಹೋಗುತ್ತೆ ಈಗ ಮಲ್ಕೊಳ್ಳಿ
ಏನೇ ಆ ಡಾಕ್ಟರ್ ರೋಜಾ ಅವರು ಇವತ್ ಡ್ಯೂಟಿಗೆ ಬಂದಾಗಿಲ್ವಲ್ಲೇ? ನಿನ್ನೆ ಆ ಪೇಷಂಟ್ ಹತ್ರ ಕಿಸಿ ಕಿಸಿ ಅಂತ ಇದ್ಲು. ಇವತ್ ನೋಡಿದ್ರೆ ಆ ಪೇಷಂಟು ಇಲ್ಲ, ಇವಳು ಇಲ್ಲ. ಯಾರೇ? ಆ ಕಾಲ್ ಸುಟ್ ಪೇಷಂಟ್ ಜೊತೆನಾ? ಹೌದು ಕಣೆ. ಅಯ್ಯೋ, ಅವನು ಕಾಲ್ ಸುಟ್ಕೊಂಡು ಓಡಾಡೋಕೆ ಆಗ್ತಿರ್ಲಿಲ್ಲ. ಅವನ್ ಜೊತೆ ಏನೇ ಮಾಡ್ತಾಳೆ? ಅವನ ಜೊತೆ ಸುತ್ತಾಡ್ತಾಳೋ, ಡ್ಯಾನ್ಸ್ ಮಾಡ್ತಾಳೋ, ಏನಾದ್ರೂ ಮಾಡ್ಕೊಳ್ಳಿ. ನಿನ್ ಕೆಲ್ಸ ನೀನ್ ಮಾಡು ಹೋಗು. ಹಲೋ ದುರಂದರ್, ನನಗೆ ಅರ್ಧ ಭಾಗ ಬಂದ್ಬಿಡ್ಬೇಕು. ಆಮೇಲೆ ಹಾಗೆ ಹೀಗೆ ಅಂತ ಮಾತು ಬದಲಾಗಬಾರ್ದು. ಏ ಡೇವಿಡ್, ನೀನ್ ಸುಮ್ಮನೆ ತಮಾಷೆ ಮಾಡಬೇಡ. ಕೊಡೋದು ಬಿಡೋದು ಎಲ್ಲ ದುಡ್ಡು ಸಿಕ್ಕಿದ ಮೇಲೆ. ಈಗ ವಿಷಯ ಏನು ಅಂತ ಸುಮ್ಮನೆ ಹೇಳ್ತೀಯಾ? ಆ ಮುರಳಿ ಡಾಕ್ಟರ್ ರೋಜಾ ಅಂತ ಅವಳ ಜೊತೆ ಸೇರಿದಾನೆ. ಆ ಡಾಕ್ಟರ್ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿದ್ರೆ ಮುಂದಿನ ಕೆಲಸ ಸುಲಭವಾಗುತ್ತೆ. ರೋಜಾ, ಅರ್ಥ ಮಾಡ್ಕೋ. ನಾವು ಬಹಳಷ್ಟು ದಿನ ಇಲ್ಲಿರಕ್ಕಾಗಲ್ಲ. ಆದಷ್ಟು ಬೇಗ ನಾವಿಲ್ಲಿಂದ ಹೋಗ್ಬೇಕು. ಯಾಕೆಂದ್ರೆ ಇಲ್ಲಿದ್ರೆ ತುಂಬಾ ಅಪಾಯ. ಆಯ್ತು, ನಿನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಅಷ್ಟು ಮಾಡು, ಆಮೇಲೆ ನಿನಗೆ ಎಲ್ಲ ಬಿಡಿಸಿರ್ತೀನಿ. ಆಯ್ತು, ಹಾಗೆ ಆಗ್ಲಿ. ಎಲ್ಲ ರೆಡಿ ಮಾಡಾಯ್ತಾ? ಹೊರಡೋಣವಾ? ಸರಿ, ಹೋಗೋಣ. ಒಂದ್ ನಿಮಿಷ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಇಲ್ಲೇ ಮೇಲ್ಗಡೆ ಸಾ. हमारे डोबी बंदे ಎಲ್ಲಿದ್ದಾಳೆ ರೋಜಾ? ಇಲ್ಲಿಲ್ಲ ಅವಳು. ಎಲ್ಲಿ ದುಡ್ಡು? ಏನ್ ಹಾಗೆ ನೋಡ್ತಾ ಇದೀಯಾ? ಮಾತಾಡೋ. ನನ್ನ ಮಗನೇ ದುಡ್ಡೆಲ್ಲಿದೆ ಅಂತ ಹೇಳ್ತೀಯೋ ಇಲ್ಲ ಸಾಯ್ತೀಯೋ?
ಹೊರಗಡೆನೆ ಇದ್ದಾಳೆ. ರೋಜಾ, ಬಾಗಿಲು ತೆಗಿಯಮ್ಮ. ಬೇಗ ಬೇಗ ಕಮಾನ್ ಬೇಗ. ಯಾರವನು? ನನಗೂ ಅರ್ಥ ಆಗ್ತಿಲ್ಲ. ಅವನು ರೌಡಿ ಗ್ಯಾಂಗ್ನವನೇ ಇರಬೇಕು. ರೌಡಿ ಗ್ಯಾಂಗ್ನವನ? ಹೌದು, ಆ ಥರನೇ ಕಾಣಿಸ್ತಾನೆ. ಅವನು ಯಾಕೆ ನಿನ್ ಹಿಂದೆ ಬರ್ತಿದ್ದಾನೆ? ಅವನು ಕದಿಬೇಕು ಅಂತ ದುಡ್ಡು ನನ್ನ ಹತ್ರ ಬಂದು ಸೇರ್ಕೊಂಡಿದೆ. ಅದಕ್ಕೆ ಅವನು ನನ್ನ ಅಡ್ಡಿಸ್ಕೊಂಡ್ ಬರ್ತಾ ಇರೋದು. ಅದೇ ಪ್ರಾಬ್ಲಮ್ ಆಗಿರೋದು. ಎಷ್ಟು ದುಡ್ಡು? ತುಂಬಾ ಇದೆಯಾ? ಒಂದು ಸೂಟ್ ಕೇಸ್ ತುಂಬಾ ಇದೆ. ಅಷ್ಟೊಂದು ದುಡ್ಡು ಇದೆಯಾ? ಹೌದು, ಬೇಗ ದೂರ ಎಲ್ಲಾದ್ರೂ ಹೋಗ್ಬೇಕು. ಆಯ್ತು, ನಾನ್ ಕರ್ಕೊಂಡು ಹೋಗ್ತೀನಿ.
ಡೇವಿಡ್, ನಾನು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಎಲ್ಲಾ ಗವರ್ಮೆಂಟ್ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ, ಕ್ಲಿನಿಕ್, ಹೋಟೆಲ್ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸುಸ್ತಾಗೋಗ್ಬಿಟ್ಟೆ. ಎಲ್ಲೂ ಪತ್ತೆನೇ ಆಗ್ಲಿಲ್ವಲ್ಲ. ಏನ್ ಮಾಡೋದು? ಹುಡುಕ್ಲೇಬೇಕು. ಆದಷ್ಟು ಬೇಗ ಹುಡುಕಿ ಕಣ್ಣು ಹಿಡಿಲೇಬೇಕು. ಬೇರೆ ದಾರಿ ಇಲ್ಲ. ನಾನು ಇದೊಂದ್ಸರಿ ಎಲ್ಲ ಕಡೆ ಹುಡುಕ್ತೀನಿ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ. ಬಾಯ್. ಸರಿ, ಬಾಯ್. ತುಂಬಾ ಡೇಟ ಸುತ್ತಬೇಡ, ನೋವಾಗುತ್ತೆ. ನಿಧಾನಕ್ಕೆ ಸುತ್ತು. ದೇವ್ರು ನನಗೆ ಇದೊಂದು ನೋವು ತಂದಿಟ್ಬಿಟ್ಟ. ಏನು ಯೋಚನೆ ಮಾಡಬೇಡಿ. ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ 1 ವಾರದಲ್ಲಿ ವಾಸಿ ಆಗುತ್ತೆ. ರೋಜಾ, ನಾನು ನಿನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ನನ್ನಿಂದಾಗಿ ನೀನು ಕೂಡ ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಯಾಕೆ ಏನೇನೋ ಇಲ್ಲದೆಲ್ಲ ಕಲ್ಪನೆ ಮಾಡ್ಕೋತೀರಿ? ನಾನು ಮೊದಲೇ ಡಾಕ್ಟ್ರು. ಯಾರೇ ಕಷ್ಟದಲ್ಲಿರ್ಲಿ, ನನ್ನ ಕರ್ತವ್ಯ ನಾನು ಮಾಡಬೇಕು. ಅದರಲ್ಲೂ ನೀವು ನನಗೆ ತುಂಬಾನೇ ಹತ್ರ ಆಗ್ಬಿಟ್ರಿ. ನಿಮಗೆ ಹೆಲ್ಪ್ ಮಾಡದೆ ಇರೋಕ್ಕಾಗತ್ತಾ? ರೋಜಾ, ನಿನ್ನ ಸಹಾಯನ ಈ ಜೀವಮಾನದಲ್ಲಿ ಮರೆಯಲ್ಲ. ನೀನು ಅಷ್ಟೇ ನನಗೆ ತುಂಬಾ ಹತ್ರ ಆಗ್ಬಿಟ್ಟೆ. ನಿನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋಕೆ ನನ್ನಿಂದ ಸಾಧ್ಯವಿಲ್ಲ. ರೋಜಾ, ಅವನು ಹೇಗಾದ್ರೂ ಮಾಡಿ ಇಲ್ಲಿಗೂ ಹುಡ್ಕೊಂಡು ಬಂದ್ಬಿಡ್ತಾನೆ. ಏನ್ ಹೇಳ್ತಾ ಇದ್ದೆ ಮುರಳಿ? ಹೌದು, ಅವನು ಎಲ್ಲಿದ್ರು ನನ್ ಬಿಡಲ್ಲ. ದುಡ್ಡು ಸಿಗೋವರೆಗೂ ನನಗೇನು ಮಾಡಲ್ಲ. ಸಿಕ್ಕಿದ ತಕ್ಷಣ ನನಗೊಂದು ಗತಿ ಕಾಣಿಸ್ಬಿಡ್ತಾನೆ. ಅವನ್ ಬೆನ್ನು ಹತ್ತಿರೋದು ನೋಡಿದ್ರೆ ಹಾಗೆ ಅನ್ಸುತ್ತೆ. ಎಲ್ಲಾದ್ರೂ ಬಹಳ ದೂರ ಹೋಗ್ಲೇಬೇಕು ನಾವು. ಜೊತೆಗೆ ನೀನ್ ಬೇರೆ ಇದೀಯಾ, ನಿನ್ನೂ ಬಿಡಲ್ಲ. ಇಬ್ಬರ ಮೇಲೂ ಕಣ್ಣಿದೆ. ಇಬ್ಬರನ್ನ ಸಾಯಿಸೋದಕ್ಕೂ ಹೇಸೋದಿಲ್ಲ. 10 ಲಕ್ಷ ಉಳಿಬೇಕು ಅಂದ್ರೆ ತಪ್ಪಿಸ್ಕೊಂಡು ದೂರ ಎಲ್ಲಾದ್ರೂ ಹೋಗ್ಲೇಬೇಕು. ನೀವ್ ಹೇಳ್ದಾಗೆ
10 ಲಕ್ಷ ಸಿಗುತ್ತೆ ಅಂದ್ರೆ ಯಾರಿಗ್ ತಾನೇ ಆಸೆ ಇರಲ್ಲ? ಇಬ್ರು ಮುಗಿಸ್ದೇ ಇರ್ತಾನ? ದುಡ್ಡು ಅವನಿಗೆ ಸಿಗಕ್ ಮುಂಚೆ ನಾವೇ ಒಂದು ಸಾಯಿಸ್ಬಿಟ್ರೆ? ಆ? ಹೌದು, ಅದೇ ಸರಿಯಾದ ದಾರಿ ಅಂತ ನನಗನ್ಸುತ್ತೆ. ಇಷ್ಟು ವರ್ಷ ನನ್ನ ಜೀವನದಲ್ಲಿ ನಾನು ಯಾವ ತಪ್ಪನ್ನೂ ಮಾಡಿಲ್ಲ, ಮಾಡಬೇಕು ಅಂತ ಅನ್ನಿಸ್ತಾನೂ ಇಲ್ಲ. ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ರೀತಿಯಿಂದ ಜೀವನ ಮಾಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಬುದ್ಧಿಗೇಡಿ ಕೆಲಸ ಮಾಡಿದೆಯೋ ಅಷ್ಟೇ ನೀನ್ ಸತ್ತೆ. ನೀನು ಸಾಯ್ತೀಯ, ಆ ನಿನ್ ರೋಜಾನು ಸಾಯ್ತಾಳೆ, ತಿಳ್ಕೊ. ಎಲ್ಲಿ ದುಡ್ಡು? ಸುಮ್ಮನೆ ಹೇಳೋ. ಲಾಕರಲ್ಲಿದೆ. ನೀನೇನೇ ಹೇಳಿದ್ರು ನಾನ್ ನಂಬಲ್ಲ. ನಿಜವಾಗ್ಲು? ಮುರಳಿ, ಏನ್ ಮಾಡ್ತಾ ಇದೀಯಾ? ಓಹೋ, ರೋಜಾಳಿಗೆ ಈಗ ಎಚ್ಚರಾಯ್ತಾ? ಬಾಬಾ, ಅವಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಡಿ ಒಳಗೆ. ಮುರಳಿ, ಜ್ಞಾಪಕ ಇದೆ ತಾನೆ? ರೋಜಾ, ಮುರಳಿ, ಏನ್ ಮಾಡ್ತಾ ಇದ್ದೆ? ನಾನು ಕರೆಯೋವರೆಗೂ ನೀನ್ ಇಲ್ಲೇ ಇರು. ನೀನು ನಿನ್ನ ಡಾಕ್ಟ್ರು ಸೇರಿ ಸಾಕಷ್ಟು ತೊಂದರೆ ಕೊಟ್ರಿ, ಏನಾಗಲ್ಲ. ಎಲ್ಲಿದೆ ಹೇಳು ದುಡ್ಡು? ಇಲ್ಲ ಇಲ್ಲ, ಬೇಡ ಬೇಡ. ನಾನು ಸಾಯಿಸಿದ್ರೆ ನಿನಗೇನು ಸಿಗಲ್ಲ. ನನ್ನ ಷರತ್ತಿಗೆ ಒಪ್ಕೊಂಡ್ರೆ ದುಡ್ಡು, ಇಲ್ಲ ಅಂದ್ರೆ ಸಾಯಿಸು. ಏನದು? ಹೊರಗಡೆ ಹೊರಗಡೆ. ದುಡ್ಡಿಲ್ದೆ ನಮ್ಮ ಬಾಸ್ ಹತ್ರ ಹೋಗೋಕ್ಕಾಗಲ್ಲ. ದುಡ್ಡು ತಂದು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ನಿಂಗೆ ದುಡ್ಡು ತಂದು ಕೊಡ್ತೀನಿ, ನನ್ನ ಮಾತು ನಂಬು. ಆದ್ರೆ ನಾನೊಬ್ಬನೇ ಹೋಗ್ಬೇಕು, ನೀನ್ ನನ್ನ ಜೊತೆ ಬರಕ್ಕಾಗಲ್ಲ. ಆದ್ರೆ ಒಂದು ಕಂಡೀಷನ್, ಆ ದುಡ್ಡಲ್ಲಿ ನಂಗೆ 5 ಲಕ್ಷ ಬರಬೇಕು. ಒಂದ್ ಕೆಲಸ ಮಾಡು, ನಿಮ್ ಬಾಸಕ್ಕೆ ನಾನು ಸಿಕ್ಕಿಲ್ಲ ಅಂತ ಹೇಳ್ಬಿಡು. ಹಾಗೆ ಆಗ್ಲಿ. ಈ ವಿಷಯವಾಗಿ ಇನ್ನೊಬ್ಬನಿಲ್ಲೇ ವಿಚಾರಿಸ್ಬೇಕು. ಇಲ್ಲ? ಹೌದು, ಅವನನ್ನು ರಿಪೇರಿ ಮಾಡಿಬಿಟ್ಟು ಸಂಜೆ ಬರ್ತೇನೆ. ಆಗ್ಲಿ. ಅಷ್ಟ್ರಲ್ಲಿ ನೀನು ದುಡ್ಡಿನ ಜೊತೆ ಬಂದಿರಬೇಕು. ನಾವು ದುಡ್ಡು ಹಂಚ್ಕೊಂಡ್ಮೇಲೆ ನಿಮ್ಮವ್ರ ಕಡೆಯಿಂದ ಮತ್ತೇನಾದ್ರೂ ತೊಂದರೆ ಆದ್ರೆ ಆಗ ನಿನಗೂ ಅವಳಿಗೂ ಆ ದೇವರೇ ಗತಿ.
ಅರ್ಜೆಂಟ್ ಆಗಿ ನಿಮ್ಮನ್ನು ನೋಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಸಾರಿ. ಇಷ್ಟೊತ್ನಲ್ಲಿ ನನ್ನ ಬೆಡ್ರೂಮಿಗೆ ಬರಕ್ಕೆ ಎಷ್ಟೋ ಧೈರ್ಯ ನಿನಗೆ? ಡ್ರೈವರ್ನ ಹಿಡ್ಕೊಂಡು ಬಂದಿದ್ದೀನಿ, ಅದನ್ನೇ ಹೇಳೋಣ ಅಂತ ಬಂದೆ. ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಅದನ್ನ ಹೇಳೋಕೆ ಇಷ್ಟೊತ್ನಲ್ಲಿ ನನ್ನ ಬೆಡ್ರೂಮ್ಗೆ ಬರ್ಬೇಕಾ? ನಾನು ಎಷ್ಟೇ ನಿಯತ್ತಾಗಿ ದುಡಿದ್ರು ಯಾರೋ ಏನೋ ಹೇಳಿದ್ರು ಅಂತ ನನ್ನೇ ನಂಬ್ತಾ ಇಲ್ಲ. ಏನ್ ಮಾಡ್ತಿದ್ಯಾ? ನನಗೇನ್ ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ಯಾರದು? ಹೋಗ್ಬೇಡ. ಸಾರಿ ಸರ್, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಒಂದು ಮುಖ್ಯವಾದ ವಿಷಯ ಈಗ ತಾನೇ ಮುಗಿಸ್ದೆ, ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬಹಳ ಒಳ್ಳೇದಾಯ್ತು. ಇನ್ನೊಬ್ಬ ತಪ್ಸ್ಕೊಂಡು ಹೋಗಿದ್ನಲ್ಲ, ಏನದ? ಅವನನ್ನು ಹಿಡಿದಾಯ್ತು, ಕರ್ಕೊಂಡು ಬಂದಿದ್ದೀನಿ. ಭಲೆ ದುರಂದ್ರ ಅಂದ್ರೆ ನೀನೇ ಕಣಯ್ಯ. ಥ್ಯಾಂಕ್ ಯು ಸರ್. ಈಕೆ ಡ್ಯಾನ್ಸರ್. ಹಲೋ. ಹಲೋ. ಈಗ ತಾನೇ ಡ್ಯಾನ್ಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ನಾಳೆ ಮತ್ತೆ ಪ್ರೋಗ್ರಾಮ್ ಇದೆ, ಮರಿದೆ ಬಾ. ನಾಳೆ ಖಂಡಿತ ನಿಮ್ ಪ್ರೋಗ್ರಾಮ್ನ ನೋಡ್ತೀನಿ. ನಾಳೆ ಸಿಗ್ತೀನಿ. ಬರ್ತೀನಿ ಸರ್. ಹಾಗಂದ್ರೆ ಹೇಗೆ? ಕೆಲಸ ಇರೋವಾಗ ಎಲ್ಲೆಂದ್ರಲ್ಲಿ ಹೋಗ್ಲೇಬೇಕಲ್ವಾ? ನೀವು ಮಾತಿದ್ರೆ ಡೆಲ್ಲಿ ಬಾಂಬೆ ಅಂತ ಎಲ್ಲೆಲ್ಲೋ ಹೋಗ್ತೀರಿ. ನಾನೊಬ್ಳೆ ಇಲ್ಲಿ ಏನ್ ಮಾಡ್ಲಿ? ಇಲ್ಲಾಂದ್ರೆ ನನ್ನ ಜೊತೆ ಕರ್ಕೊಂಡು ಹೋಗಿ ಪ್ಲೀಸ್. ಚಿಂತೆ ಮಾಡ್ಬೇಡ ಚಿನ್ನ, ಆದಷ್ಟು ಬೇಗ ನಿನ್ನ ಸೇಫ್ ಆಗಿರೋ ಜಾಗದಲ್ಲಿ ಇರುತ್ತೀನಿ. ಸರ್ಪ್ರೈಸ್. ಮುರಳಿ, ನೀನ್ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೀಯ. ಒಂದಲ್ಲ ಎರಡು. ಒಂದನೇದು ಲಕ್ಷಾಂತರ ರೂಪಾಯಿ ಜೊತೆ ತಮಾಷೆ ಆಡ್ತಾ ಇದೀಯಾ. ಎರಡನೇದು ನೀನೇ ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿದ್ಯಾ. ಏನೋ ನಿನ್ನ ಅದೃಷ್ಟ ಚೆನ್ನಾಗಿದೆ. ನನ್ನ ಷರತ್ಗೆ ನೀನು ಒಪ್ಕೊಂಡಿದೀಯಲ್ಲ. ನನಗ್ ಷರತ್ ಹಾಕೋದಿಕ್ಕೆ ನೀನ್ ಯಾರೋ?
ಎಲ್ಲಿ ನನ್ ದುಡ್ಡು? ಇರ್ಲಿ, ನಾಳೆ ತಗೊಂಡು ಬಾ. ಅಲ್ಲಿವರೆಗೂ ನಿನ್ನ ರೋಜಾ ನಮ್ ಜೊತೆ ಇರ್ತಾಳೆ. ನಾನೀಗ ಲಾಕರಿಂದ ದುಡ್ಡು ತಂದಿಲ್ಲ. ದುಡ್ಡು ತರ್ತೀನಿ ಅಂತ ಷರತ್ ಹಾಕಿ ಹೋಗಿ ಈಗ ತರಲಿಲ್ಲ ಅಂತ ಹೇಳ್ತೀಯ ಲಾಫರ್. ನಂದೊಂದು ಪ್ಲಾನ್, ಅದ್ರ ಪ್ರಕಾರನೇ ಷರತ್ತು. ಏನದು? ಸಾಯಿಸ್ಬಿಡು ನನ್ನ. ನಿಜವಾಗ್ಲೂ ಬುದ್ಧಿವಂತ ಅಂದ್ರೆ ನೀನೇ ಭಾರಿ ಬುದ್ಧಿವಂತ ಕಣಯ್ಯ. ಕಳ್ಳರಿಗೆ ಸುಳ್ಳು ಹೇಳ್ಕೊಡ್ತೀಯಾ? ನನ್ನ ಕಂಡೀಷನ್ ಆಗ್ಲೇ ಹೇಳಿದ್ನಲ್ಲ. ಇನ್ನು ತಮಾಷೆ ಮಾಡಕ್ಕಾಗಲ್ಲ ಮುರಳಿ. ನಾವ್ಯಾರು ಅಂತ ನಿನ್ಗಾಗ್ಲೇ ಗೊತ್ತಾಗಿರ್ಬೇಕಲ್ಲ. ಮೊದಲು ಹೋಗಿ ಆ ಬ್ಯಾಗ್ ಎಲ್ಲಿದೆ ಅಂತ ಹುಡುಕು. ಎಲ್ಲೋ ದುಡ್ಡು ಕಾಣುತ್ತಾ ಇಲ್ಲ? ನಿನಗೆ ಹೇಳೋಷ್ಟು ಮುಟ್ಟಾಳಲ್ಲ ನಾನು. ಜೋಡು ಹಾಕೋರಿ ಮ್ಯಾಂಡ್ಗೆ. ರೋಜಾ, ಹೇಳ, ದುಡ್ಡಲ್ಲಿದೆ? ಗೋಡೌನಲ್ಲಿದೆ. ಗೋಡೌನ್ನಲ್ಲಿ ಎಲ್ಲಿದೆ? ಬೀರಿನಲ್ಲಿದೆ. ನಾನು ಹೋಗಿ ತರ್ಲಾ? ಬೇಡ, ನೀನ್ ಹೋಗಿ ತರೋದು ಬೇಕಾಗಿಲ್ಲ. ನಿನ್ನ ಆಯಸ್ಸು ಮುಗೀತು. ಹೇಳ ಮೇಲೆ ನೀನು ಹೋಗಿ ತಗೊಂಡ್ ಬಾ. ಹೇಳೋ, ಹೇಳೋ. ಏಯ್ ಮುರಳಿ, ಹುಷಾರ್. ನಡೆಯೋ. ಏಯ್ ಮುರಳಿ, ಎಷ್ಟೊತ್ತಯ್ಯ ಕಾಯೋದು? ಕಡೆಗೂ ತೋರಿಸ್ದಿಯಲ್ಲ ನಿನ್ ವರ್ಷನ. ಏಯ್, ರೋಜಾ ಮನೇಲಿದ್ದಾಳೆ ಗೊತ್ತಲ್ವಾ? ಅವಳಿಗೂ ಒಂದ್ ಗತಿ ಕಾಣಿಸ್ತೀನಿ. ಮುರಳಿ, ಬೇಗ ಆಚೆ ಬಾ. ಆಚೆ ಬರ್ತೀಯ ಇಲ್ಲೋ? ಮಾತಾಡು. ಏನು, ನಾನೇ ಒಳಗಡೆ ಬರ್ತೀನಿ.
ನಿನ್ನನ್ನು ಓಡಿಸಿ ಏನು ಪ್ರಯೋಜನ ಇಲ್ಲ ಮುರಳಿ. ಸಾಗಿಸ್ಬಿಡ್ತೀನಿ. ಮುರಳಿ